ನಮಸ್ತೆ, ನಾನು ಬ್ರೋಮಿ ಮೀಡಿಯಾ ಇಮ್ತಿಯಾಜ್. ಇವತ್ತು ನಾನು ಕೆಲಸ ಮಾಡುವಂಥ ಹೂವಿನ ಅಂಗಡಿಯಲ್ಲಿದ್ದೇನೆ. ಅದು ಕೋಟೇಶ್ವರ CM ಫುಲ್ ಫ್ಲವರ್ ಸ್ಟಾಲ್. ಹಾಗೆ ಇಲ್ಲಿಗೆ ಬಂದು ಸುಮಾರು 1-2 ತಿಂಗಳಾಗ್ತಾ ಬಂತು ಕೆಲಸದಲ್ಲೇ ಹೂವಿನ ಅಂಗಡಿಯಲ್ಲಿ. ಮೊದಲು ನಾನು ಚಪ್ಪಲಿ ಅಂಗಡಿಯಲ್ಲಿ ಇರುವಾಗ ವಿಡಿಯೋ ಮಾಡಿ ಇದ್ದೆ. ಇವಾಗ ಒಂದೊಂದು ವಿಡಿಯೋ ಚಪ್ಪಲಿ ಅಂಗಡಿ ಬಶೀರ್ ಫುಟ್ವೇರ್ ಕೋಟೇಶ್ವರ ಅಲ್ಲಿದ್ದು ವಿಡಿಯೋ ಆಗ್ತಾ ಇದ್ದೇನೆ. ಎಲ್ಲರೂ ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮೊದಲಿನ ಥರನೇ ಪ್ರೀತಿ ವಿಶ್ವಾಸ ಎಲ್ಲ ನಿಮ್ಮನ್ನು ಬೇಕು ಅಂತ ಕೇಳ್ತಾ ಇರ್ತೇನೆ. ಹಾಗೆ ಇವತ್ತು ಹೂವಿನ ಅಂಗಡಿಯಲ್ಲಿ ಹೂವೆಲ್ಲ ಬಂದಿದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆ ಬಶೀರ್ ಫುಟ್ವೇರಿಗೆ ಹೋದರೂ ಅಲ್ಲಿನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇವಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುವ ಶೂಸ್ಗಳು, ಚಪ್ಪಲ್ಸ್ ಎಲ್ಲ ಬಂದಿದೆ. ನಿನ್ನೆ ನಾನು ನೈಟ್ ಹೋಗಿದ್ದೆ, ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ತುಂಬ ವೆರೈಟಿ, ತುಂಬ ಮಾಡಲ್ಸ್, ಚಪ್ಪಲ್ ಆಗಿರ್ಬೋದು, ಶೂ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ರೇಟ್ ಕೂಡ ಕಡಿಮೆ ಇದೆ. ಒಂದು ಸಲ ಎಲ್ಲರೂ ಬಶೀರ್ ಫುಟ್ವೇರ್ ಕೋಟೇಶ್ವರಕ್ಕೆ ವಿಸಿಟ್ ಮಾಡಿ. ವಿಡಿಯೋಸ್ ನಾನು ಇವತ್ತು ರಾತ್ರಿ ಹೋಗಿ ವಿಡಿಯೋ ಎಲ್ಲ ಮಾಡ್ತೇನೆ. ತುಂಬ ಚೆನ್ನಾಗಿರೋ ಶೂಸ್ ನನಗೆ ನೋಡಿ ಶಾಕ್ ಆಯಿತು. ಮೊದಲೆಲ್ಲ ಬರ್ತಾಯಿತ್ತು, ಆದರೆ ಇವಾಗ ಸಿಕ್ಕಾಪಟ್ಟೆ ಚೆನ್ನಾಗಿರುವ ಐಟಮ್ಸ್ ಅಂದರೆ ಡೈರೆಕ್ಟ್ ತಗೊಂಡು ಬಂದು ಇವರು ಕೊಡ್ತಾ ಇದ್ದಾರೆ ಕಸ್ಟಮರ್ಸ್ಗೆ. ತುಂಬ ಖುಷಿಯಾಗುತ್ತೆ. ರೇಟ್ ಕೂಡ ತುಂಬ ಕಡಿಮೆ ಇರುತ್ತೆ. ಅದೇ ಥರ 2-3 ಮಾಡೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನಂತೂ ನೋಡಿಬಿಟ್ಟೆ ನನಗೆ ಶಾಕ್ ಆಯಿತು. ಇದು ಯಾವಾಗ ಬಂದಿದೆ ಅಂತ ನಾನು ಅವರನ್ನೇ ಕೇಳಿದೆ, ಇದು ಯಾವಾಗ ಬಂದಿದೆ ಅಂತ ಹೇಳಿ. ಇವಾಗ ಬಂದು 1-3 ದಿವಸ ಅಂತಂತೆ. ಶೂಸ್ ಚೆನ್ನಾಗಿರೋ ಶೂಸು, ಅದು ನೋಡಿದರೆ ನೀವು ತುಂಬ ಇಷ್ಟಪಡ್ತೀರಾ. ರೇಟ್ ಕೂಡ ತುಂಬ ಕಡಿಮೆ ಇದೆ. ಡಿಸ್ಪ್ಲೇ ಇಟ್ಟಿದ್ದಾರೆ ಅಲ್ಲಿ ಒಳಗಡೆ. ಡಿಸ್ಪ್ಲೇ ಹೋದ ಕೂಡಲೇ ಅದು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ಅದು ನೋಡಿಯೇ ನೀವು ಬೇರೇನು ನೋಡಲ್ಲ, ಅದನ್ನೇ ಚಾಯ್ಸ್ ಮಾಡಿ ತಗೊಂಡು ಹೋಗ್ತೀರಾ. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ನನಗೆ ಶಾಕ್ ಆಯಿತು. ತುಂಬ ಐಟಮ್ಸ್ ಹಾಕಿದ್ದಾರೆ. ಕೆಳಗಡಂತೂ ಫುಲ್ಲ ಸ್ಟಾಕ್ ಇದೆ. ಹಾಗೆ ಮೇಲೆ ಗಾರ್ಡನಲ್ಲಿ ಕೂಡ ಸಿಕ್ಕಾಪಟ್ಟೆ ಸ್ಟಾಕ್ ಇಟ್ಟಿದ್ದಾರೆ. ಮಾಷಾ ಅಲ್ಲಾ, ಚೆನ್ನಾಗಿ ಖುಷಿ ಆಗುತ್ತೆ ಐಟಮ್ಸ್ ಎಲ್ಲ ನೋಡಿ. ಹಾಗೆ ನೆನ್ನೆ ಹೋಗಿ ಎಲ್ಲ ನೋಡ್ಕೊಂಡು ಬಂದೆ. ನನಗೆ ಹೊರಗಡೆಯಿಂದ ನೋಡುವಾಗಲೇ ಒಳಗಡೆ ಹೋಗಿ ನೋಡುವಂತ ಇತ್ತು. ಹಾಗೆ ಎಲ್ಲ ಶೂಸ್ಗಳನ್ನು ಪ್ರತಿಯೊಂದು ಬಾಕ್ಸನ್ನು ಓಪನ್ ಮಾಡಿ ನೋಡಿ ಬಂದೆ ನೆನ್ನೆ. ಹಾಗೆ ಇವತ್ತು ಹೋಗಿ ಎಲ್ಲವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ವೀಕ್ಷಕರೇ ಎಲ್ಲರೂ ನೋಡಿ. ಹಾಗೆ ಬಶೀರ್ ಫುಟ್ವೇರ್ ಕೋಟೇಶ್ವರಿಗೆ ಬಂದು ಒಂದು ಸಲ ವಿಸಿಟ್ ಮಾಡಿ ಕುಟುಂಬ ಸಮೇತವಾಗಿ ಇವಾಗ ಬರ್ಬೋದು. ಅಂದರೆ ಲೇಡೀಸ್ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ಲೇಡೀಸ್ ಅಂತೂ ತುಂಬ ವೆರೈಟಿ ಹಾಕಿದ್ದೇವೆ. ಮೊದಲು ಲೇಡೀಸ್ ಸ್ಟಾಕ್ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಆಗಲ್ಲ. ಕುಟುಂಬ ಸಮೇತ ಬಂದ್ರೂ ಪ್ರತಿಯೊಬ್ಬರಿಗೂ ನಿಮಗೆ ಚಪ್ಪಲ್, ಶೂಸ್ ಎಲ್ಲನೂ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಲೇಡೀಸ್ಗೆ, ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಸಿಗುತ್ತೆ. ಒಂದು ಸಲ ಎಲ್ಲರೂ ಬಶೀರ್ ಫುಟ್ವೇರ್ ಕೋಟೇಶ್ವರ. ನಿಮಗೆ ಗೊತ್ತಲ್ಲ, ಕೋಟಿಲಿಂಗೇಶ್ವರ ದೇವಸ್ಥಾನ ಹೋಗೋ ರೋಡಲ್ಲಿ ಆಪೋಸಿಟಲ್ಲಿದೆ, ಯೋಗರಾಯರ ಅಂಗಡಿ ಆಪೋಸಿಟಲ್ಲಿದೆ. ಹಾಗೆ ನನ್ನ ಮೊದಲಿನ ವಿಡಿಯೋ ನೋಡ್ಬೋದು, ಫುಲ್ ಡೀಟೇಲ್ಸ್ ಇದೆ. ಅಲ್ಲಿಗೆ ಬಂದು ಎಲ್ಲರೂ ವಿಸಿಟ್ ಮಾಡಿ. ಹಾಗೆ ರೇಟು ಕೂಡ ತುಂಬ ಕಡಿಮೆ ಇದೆ. ಇವತ್ತು ನೈಟ್ ಹೋಗಿ ಎಲ್ಲವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ನಾಳೆ ನೀವು ಪ್ರತಿಯೊಂದು ಶೂಸ್ಗಳನ್ನು ನೋಡ್ಬೋದು, ಚಪ್ಪಲ್ಸ್ ಆಗಿರ್ಬೋದು ನೋಡ್ಬೋದು. ಹಾಗೆ ನಾನಿರ್ಬೋದು CM ಫ್ಲವರ್ ಸ್ಟಾಲ್, ಕೋಟೇಶ್ವರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋದು. ಅಲ್ಲೇ ಸಿಕ್ಕಾಪಟ್ಟೆ ಚೆನ್ನಾಗಿರುವ ಹೂವೆಲ್ಲ ಬಂದಿದೆ. ಎಲ್ಲರೂ ಎಲ್ಲ ತೋರಿಸ್ತೇನೆ ನಿಮಗೆ. ಹಾಗೆ ಬಶೀರ್ ಫುಟ್ವೇರ್ಗೆ ವಿಸಿಟ್ ಮಾಡಿ ಅಂತ ಹೇಳುತ್ತಾ, ನನ್ನ ಚಾನಲ್ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಇನ್ನು ಮುಂದೆ ಪ್ರತಿದಿನ ವಿಡಿಯೋ ಮಾಡ್ತೇನೆ. ಅದು ಬಶೀರ್ ಫುಟ್ವೇರದಾಗಿರ್ಬೋದು, ಅಲ್ಲ ನನ್ನ ಹೂವಿನ ಅಂಗಡಿ ಆಗಿರ್ಬೋದು, ವಿಡಿಯೋ ಮಾಡ್ತಾನೆ ಇರ್ತೇನೆ. ಮೊದಲು ಒಂದೇ ಅಂಗಡಿ ವಿಡಿಯೋ ಮಾಡ್ತಿದ್ದೆ. ಇವಾಗಂದರೆ ಕೆಲಸ ಬೇರೆ ಕಡೆ ನಾನು ಶಿಫ್ಟ್ ಆಗಿದ್ದೇನೆ. ಅದಕ್ಕೋಸ್ಕರ 2 ಅಂಗಡಿ ವಿಡಿಯೋ ಮಾಡ್ತೇನೆ. ಬಶೀರ್ ಫುಟ್ವೇರಿದ್ದು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂದರೆ ಪ್ರೀತಿ ಇದೆ, ಅಂಗಡಿ ಮೇಲೆ ತುಂಬಾ ಪ್ರೀತಿ ಇದೆ, ಗೌರವ ಕೂಡ ಇದೆ. ಯಾಕೆ ಹೇಳಿದರೆ 14 ವರ್ಷ ಕೆಲಸ ಮಾಡಿದ್ದೇನೆ. ಹಾಗೆ ಅಂಗಡಿ ತುಂಬ ನಮ್ಮ ಮನೆ ಯಾವ ಥರ ನಮಗೆ ನೆಮ್ಮದಿ ಕೊಡುತ್ತೆ, ಅದೇ ರೀತಿ ಆ ಅಂಗಡಿ ಕೂಡ ನನಗೆ ತುಂಬ ನೆಮ್ಮದಿ ಕೊಟ್ಟಿದೆ. ಅಲ್ಲಿ ಹೋಗಿ ಅರ್ಧ ಗಂಟೆ ಕೂತ್ಕೊಂಡ್ರು ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಹೋಗ್ತೇನೆ, ಅಲ್ಲಿ ಹೋಗಿ 10 ನಿಮಿಷ, ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿಸ್ಕೊಂಡು ಬರ್ತೇನೆ ಪ್ರತಿದಿನ. ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ ಬಶೀರ್ ಫುಟ್ವೇರ್ ಕೋಟೇಶ್ವರ. ಇವತ್ತು ನೈಟಿಂದ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಚಪ್ಪಲಿ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಹೊಸ ಮಾಡೆಲ್ ಬಂದ ಕೂಡಲೇ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಎಲ್ಲರೂ ಸಪೋರ್ಟ್ ಮಾಡಬೇಕು, ಎಲ್ಲರೂ ವಿಸಿಟ್ ಮಾಡ್ತಾ ಇರಬೇಕು. ಹಾಗೆ ನನ್ನ ಇವತ್ತಿನ ಅಂಗಡಿಯಲ್ಲಿ ಬಂದ ಹೂವೆಲ್ಲ ತೋರಿಸ್ತೇನೆ ನೋಡಿ ವೀಕ್ಷಕರೇ. ಇದು ಸೇವಂತಿಗೆ ಹೂವು.
ಇದು ಬಂದ್ಬಿಟ್ಟು ಮೈಸೂರು ಮಂಡ್ಯ ಆ ಕಡೆ ಸಿಕ್ಕಾಪಟ್ಟೆ ಬೆಳೆಯುತ್ತೆ, ಅಂದರೆ ಚೆನ್ನಾಗಿ ಕೂಡ ಇದೆ ನೋಡಲಿಕ್ಕೆ. ಇದು ಕಲ್ಲರ್, ಈ ಕಲ್ಲರ್ ನೋಡುವಾಗ ತುಂಬ ಖುಷಿ ಆಗುತ್ತೆ. ಹಾಗೆ ಇದು ಬಿಳಿ ಕಲ್ಲರ್ ಇದೆ, ಹಾಗೆ ಗೊಂಡೆ ಇದೆ. ಇದು ಅಯ್ಯಪ್ಪ ಗೊಂಡೆ, ಶಬರಿಮಲೆ ಹೋಗೋರೆಲ್ಲ ತುಂಬ ತಗೊಂಡು ಹೋಗ್ತಾರೆ. ಹಾಗೆ ಸ್ವಲ್ಪ ಓಪನ್ ಮಾಡಿ ಇಟ್ಟಿದ್ದೇವೆ ನೋಡಿ. ಕಾಕಡ ಇದೆ, ಹಾಗೆ ಹೂವಿನ ಗೊನೆ ಇದೆ, ಹಾಗೆ ಗಂಧದಾರ ಆಗಿರ್ಬೋದು, ತುಂಬ ವೆರೈಟೀಸ್ಗಳಿದೆ. ಹಾಗೆ ಇದು ಕಾಕಡ ಮಲ್ಲಿಗೆ, ಅಂದರೆ ಬ್ಯಾಂಗ್ಳೂರು ಸೈಡಲ್ಲಿ ಎಲ್ಲರೂ ಇಷ್ಟಪಟ್ಟು ತಗೊಂಡು ಹೋಗುವಂಥ ಹೂವು ಕಾಕಡ ಮಲ್ಲಿಗೆ ಅಂತೇಳಿ. ಅಲ್ಲಿ ಮಲ್ಲಿಗೆನೇ ಕರೀತಾರೆ, ಅಂದರೆ ಇದಕ್ಕೆ ಇಲ್ಲಿ ಕಾಕಡ ಅಂದರೆ ಅಲ್ಲಿ ಬೆಂಗಳೂರಲ್ಲಿ ಮಲ್ಲಿಗೆ ಅಂತಾರೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಶುಭವಾಗಲಿ. ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಎಲ್ರಿಗೂ ಅಲ್ಲ, ನನಗೆ ಮಾತ್ರ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ.